ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ರೀ. ನೋಡಿರಿ, ಕೊತ್ತಂಬರಿ ಫಲಾರಿದ ಪೂರ ಹೊಲದ ತುಂಬ ಕೊತ್ತಂಬರಿನ ಐತ್ರಿ. ಜಾಸ್ತಿ ಕಪ್ಪ ಜಾಸ್ತಿ ಐತ್ರಿ. ಈ ಕಡೆ ಜೋಳ ಬಿತ್ತುದಿಲ್ರಿ, ಬರೀ ಕಾಯಿಪಲ್ಯನ ಜಾಸ್ತಿ ಮಾಡ್ತಾರ್ರಿ. ಮಳೆಗಾಲದಲ್ಲಿ ಗಿಡಗಳು ಹಚ್ಚೋದ್ರಿ. ನೋಡ್ರಿ, ಬ್ಯಾಸ್ಗಿ ಹಚ್ಚಿರ ಹತ್ತೋದಿಲ್ರಿ. ಮಳೆಗಾಲದಾಗ ಹಚ್ಚಿರ ಜಿರಿ ಮಳೆ ಇರ್ತೈತಿಲ್ಲ, ಹತ್ತೈತ್ರಿ. ನೋಡ್ರಿ, ಮಳೆಗಾಲದಾಗ ತೆಂಗಿನ ಗಿಡ ಹಚ್ಚಿರ ಹತ್ತೈತ್ರಿ. ಬ್ಯಾಸ್ಗಿ ಹಚ್ಚಿರ ಇದ ಗಿಡ ಹತ್ತೋದಿಲ್ರಿ. ನೋಡ್ರಿ, ಇಲ್ಲೊಂದು ಐತ್ರಿ, ಅಲ್ಲೊಂದು ಹಚ್ಚಿದವು. ನೋಡ್ರಿ ಈ ಹೂವು ಒಂದು 2 ದಿವ್ಸ ದೇವ್ರಿಗೆ ಹಾಕಿರನು ಬಾಡೋದಿಲ್ರಿ. ದೌಡಿದ ಬಿಳಿದ ಹಾಗೆ ಇರ್ತೈತ್ರಿ. 2 ದಿವ್ಸಿಗೆ ಒಂದು ಸ್ವಲ್ಪ ಬಾಡ್ದಂಗೆ ಆಕೈತ್ರಿ. ದಾಸವಾಳ ಹೂವು ಅದು ಹಾಕಿದ ಮರನೇ ದಿನ ಅಂದ್ರೆ ಬಾಡ್ತೈತ್ರಿ. ಆದ್ರೆ ಇದು ಹೂವು ಬಾಡೋದಿಲ್ರಿ, ಬಿಳಿ ಹೂವು. ನೋಡ್ರಿ, ಮಸ್ತ್ ಬಿಳಿ ಅದಾವ ಈ ಹೂವು. ಈ ಗಿಡಗಳನ್ನು ಭಾಳ ದೊಡ್ಡ ಅದಾವ. ನೋಡ್ರಿ ಎಷ್ಟು ದೊಡ್ಡವಾಗಿದಾವ್ರಿ ಈ ಗಿಡ ಹಚ್ಚೇನು ಒಂದು 5-6 ವರ್ಷ ಆಗಿರ್ಬೇಕ್ರಿ ಇದ. ನೋಡ್ರಿ, ಗಿಡ ಎಷ್ಟು ದೊಡ್ಡದೈತ್ರಿ. ನೋಡ್ರಿ, ಇಲ್ಲೊಂದು ಪೇರು ಗಿಡ ಹಚ್ಚಿದವ್ರಿ. ಈತ ಮನೆ ಹಿಂದೆ ಹಚ್ಚಿದವ್ರಿ. ಅವ ತೆಂಗಿನ ಗಿಡಗಳು ಮನೆ ಮುಂದೆ ಹಚ್ಚಿದವ್ರಿ. ನೋಡ್ರಿ, ಇವತ್ತ 3 ಗಿಡ ಹಚ್ಚಿದವ್ರಿ. ಮಳೆಗಾಲದಲ್ಲಿ ಗಿಡಗಳು ಹಚ್ಬೇಕ್ರಿ, ಹತ್ತಾವ. ಅದ್ರ ಬ್ಯಾಸ್ಗಿ ಹಚ್ಚಿರ ಹತ್ತುದಿಲ್ರಿ, ಅವ ಲಗುಟ್ಟ ಬಾಡ್ತಾವ್ರಿ. ಮಳೆಗಾಲದಾಗ ಹಚ್ಚಿರ ಜೀಗ್ತಾವ್ರಿ, ಚಲೋ ತಂಗಿ ಹತ್ತಾವ್ರಿ. ಇದ ಪೇರು ಗಿಡ ಐತಿ. ನೋಡ್ರಿ, ಮನೆ ಹಿಂದನ ಸ್ವಲ್ಪ ಜಾಗ ಐತ್ರಿ, ಅಲ್ಲೇ ಹಚ್ಚಿದೇವ್ರಿ. ನೋಡ್ರಿ, ಪೇರು ಹಣ್ಣಿನ ಗಿಡ ಹೆಂಗೆ ಇದಾಗತೈತಿ ನೋಡ್ರಿ. ಇವತ್ತನ ಹಚ್ಚಿದವ್ರಿ. 3 ಗಿಡಗಳು ಹಚ್ಚಿದವ್ರಿ ಇವತ್ತ. ಇದ ಪಪ್ಪಳಕಾಯಿ ಗಿಡ ಐತ್ರಿ. ಇಂಥ ತಾಣ ಬಿದ್ದು ನಾಟೈತಿ ನೋಡ್ರಿ. ಇನ್ನ ಸಣ್ಣದೈತ್ರಿ. ಈಗ ನಾಟೈತ್ರಿ. ಸಣ್ಣದೈತ್ರಿ. ಬರ್ರಿ, ಹಂಗೆ ಸೀತಾಫಳಿ ಗಿಡನೂ ಇಲ್ಲೇ ಐತಿ ನೋಡ್ರಿ. ಅದ್ರ ಕಡೆಯಿಂದ ನಾವು ಪೇರು ಹಣ್ಣಿನ ಗಿಡ ಹಚ್ಚಿದವ್ರಿ. ನೋಡ್ರಿ, ಇದು ಸೀತಾಫಳಿ ಕಾಯಿ ಗಿಡ ರೀ. ನೋಡ್ರಿ, ಇಲ್ಲೇ ಸೀತಾಫಳಿ ಕಾಯಿ ಗಿಡ ಕಾಯಿ ಆಗೈತ್ರಿ. ಇದು ಸೀತಾಫಳಿ ಗಿಡಕ್ಕೆ ಭಾಳ ಆಗಿದ್ದು ರೀ. ಅವಿನ ಒಂದೊಂದು ಹಣ್ಣಾದಂಗೆ ತೆಗ್ದೇವ್ರಿ ನಾವು. ನೋಡ್ರಿ, ಇಲ್ಲಿ ಒಂದು ಐತ್ರಿ, ಮತ್ತು ಇಲ್ಲೊಂದು ಐತ್ರಿ ಸೀತಾಫಳಿ ಕಾಯಿ. ಗಿಡ ಸಣ್ಣದೈತ್ರಿ, ಇನ್ನು ದೊಡ್ಡದಿಲ್ರಿ. ಅದಕ್ಕೆ ಜಾಸ್ತಿ ಆಗತ್ತಿಲ್ರಿ, ಕಮ್ಮಿ ಆಗತ್ತವ್ರಿ ಇವ. ನೋಡ್ರಿ, ಸೀತಾಫಳಿ ಹಣ್ಣಿನ ಗಿಡ ರೀ. ಇಲ್ಲೇ ಪೇರು ಹಣ್ಣಿನ ಗಿಡನೂ ಹಚ್ಚಿದೇವ್ರಿ ನಾವು. ಈಗ ಅಡುಗೆ ಮಾಡತ್ತೇವೆ ನೋಡ್ರಿ. ಇಲ್ಲೇ ಅಕ್ಕಿ ಕುಕ್ಕರ್ ಹಚ್ಚಿದೇನ್ರಿ. ಇನ್ನು ಈ ಕಡೆ ಸಾರ ಮನೆಗೆ ಕಾಯಿಪಲ್ಯ ಅದು ಮಾಡ್ಬೇಕ್ರಿ. ಈಗ ನೋಡ್ರಿ, ಇಲ್ಲೇ ಕ್ಯಾಬೇಜ್ ಪಲ್ಯ ಆಗಿದ್ರಿ. ಇಲ್ಲೇ ಸಾರಾಗತ್ತೈತ್ರಿ. ಈಗ ರೊಟ್ಟಿ ಮಾಡ್ಬೇಕ್ರಿ. ನೋಡ್ರಿ, ಇಲ್ಲೇ ನಮ್ಮ ಹುಡುಗ ಅಭ್ಯಾಸ ಮಾಡತ್ತಾನ್ರಿ. ಈಗ ನಾನು ಅಡುಗೆ ಮಾಡಿ ಸ್ವಲ್ಪ ಹೇಳ್ಕೊಡ್ಬೇಕ್ರಿ ಅವಂಗೆ. ಈಗ 4ನೇಂತ ಅದಾನ್ರಿ ಅವ. ಸಾಲಿಗೆ ಇಂಗ್ಲೀಷ್ ಮೀಡಿಯಮ್ ಹೋಗ್ಕನ್ರಿ. ನೋಡ್ರಿ, ಈಗ ಎಕ್ಸಾಮ್ ಅದಾವ್ರಿ. ಇವತ್ತಿನ ಸ್ಟಾರ್ಟ್ ಆಗ್ಯಾವ್ರಿ. ಅದಕ್ಕೆ ಇವತ್ತು ಅಭ್ಯಾಸ ಮಾಡತ್ತಾನ್ರಿ ಅವ. ನಮ್ದು ಅಡುಗೆ ಆದ ನಂತರ ಸ್ವಲ್ಪ ಹೇಳ್ಕೊಡ್ಬೇಕ್ರಿ. ನೋಡ್ರಿ, ನಾನು ಇವತ್ತು ಸ್ವಲ್ಪ ಜಲ್ದಿನ ಅಡುಗೆಗೆ ಇಟ್ಟೇನ್ರಿ. ಯಾಕಂದ್ರೆ ಹುಡುಗರಿಗೆ ಅಭ್ಯಾಸ ಹೇಳ್ಕೊಡ್ಬೇಕಲ್ಲ, ಅದಕ್ಕೆ ರೀ. ಮತ್ತು ಹೊರಗೆ ರೊಟ್ಟಿ ಮಾಡ್ತೀವ್ರಿ ನಾವು. ಗಾಳಿ ಒಂದು ಸ್ವಲ್ಪ ಭಾಳ ಐತ್ರಿ, ಅದಕ್ಕೆ ಸ್ವಲ್ಪ ಲೇಟ್ ಮಾಡಿ ರೊಟ್ಟಿ ಮಾಡ್ಬೇಕಂತ ಅಂದೇನ್ರಿ. ಈಗ ಪಲ್ಯ ಮತ್ತು ಅನ್ನದು ಎಲ್ಲ ಆಗೈತ್ರಿ. ನೋಡ್ರಿ, ಹೆಂಗೆ ಕತ್ತಲಾಗತ್ತೈತ್ರಿ. ಸ್ವಲ್ಪ ಮೊಬ್ಬಾಗೈತ್ರಿ. ಜಲ್ದಿನೇ ಇಟ್ಟನಂದ್ರೆ ಭೀ ಸ್ವಲ್ಪ ಕತ್ತಲಾಗೈತ್ರಿ. ಈಗ ಆಗತ್ತೈತ್ರಿ. ಇನ್ನು ಹುಡುಗಗೆ ಅಭ್ಯಾಸ ಹೇಳ್ಕೊಡ್ಬೇಕ್ರಿ. ಹೇಳಿದ ನಂತರ ರೊಟ್ಟಿ ಮಾಡ್ತೇನೆ. ನೋಡ್ರಿ, ನಾನು ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ರೀ. ಮುಂದಿನ ವಿಡಿಯೋದಾಗ ಸಿಗ್ತೇನೆ ರೀ. ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.
ಎಲ್ಲರಿಗೂ ಥ್ಯಾಂಕ್ಸ್ ರೀ.